ಬೆನ್ನಲ್ಲೇ ಅಖಾಡಕ್ಕಿಳಿದಿರುವಂತದ್ದು ಭಾರತೀಯ ನೌಕಾಪಡೆ. ಪರ್ಷಿಯನ್ನ ಕೊಲ್ಲಿಯಲ್ಲಿ ಪಹರೆಗೆ ನಿಂತಿದ್ದಾರೆ ಭಾರತೀಯ ನೌಕಾಪಡೆ. ಹಾರ್ಮುಜ್ ಜಲಸಂಧಿಯಿಂದ ಹೊರಟಿರುವಂತಹ ಹಡಗುಗಳಿಗೆ ಭದ್ರತೆಯನ್ನ ನೀಡಲಾಗ್ತಾ ಇದೆ. ಭಾರತಕ್ಕೆ ಎಲ್ಪಿಜಿ ಹೊತ್ತು ಬರ್ತಾ ಇವೆ. ಹಡಗಿನ ರಕ್ಷಣೆಗೆ ಈಗ ತಂತ್ರಗಾರಿಕೆಯನ್ನು ಬಳಸಲಾಗ್ತಾ ಇದೆ. ಕೊಲ್ಲಿ ಕದನದ ಬೆನ್ನಲ್ಲೇ ಭಾರತೀಯ ನೌಕಾಪಡೆ ಈಗ ಅಖಾಡಕ್ಕಿಳಿದಿರುವಂತದ್ದು. ಅಂದ್ರೆ ಪರ್ಷಿಯನ್ ಕೊಲ್ಲಿಯಿಂದ ಭಾರತೀಯ ನೌಕಾಪಡೆ ಅಲ್ಲಿ ಪಹರೆಗೆ ಇಳಿತಾ ಇರುವಂತದ್ದು. ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳು ಹೊರಟಿವೆ. ಅದರ ಭದ್ರತೆಗೆ ಈಗ ಭಾರತೀಯ ನೌಕಾಪಡೆ ಇಳಿತಾ ಇದೆ. ಭಾರತಕ್ಕೆ ಎಲ್ಪಿಜಿ ಹೊತ್ತು ಬರ್ತಾ ಇವೆ. ಆ ಹಡಗಿನ ರಕ್ಷಣೆ ಮಾಡಬೇಕಾಗಿದೆ. ಸದ್ಯಕ್ಕೆ ಹಾರ್ಮುಜ್ ಅನ್ನು ದಾಟಿವೆ. ಭಾರತದ 2 ತೈಲ ಟ್ಯಾಂಕರ್ಗಳು ಭಾರತದ ಬಂದರಿನತ್ತ ಬರ್ತಾ ಇವೆ. ಶಿವಾಲಿಕ್ ನಂದಾದೇವಿ ನೌಕೆ 2 ತೈಲ ಟ್ಯಾಂಕರ್ಗಳಲ್ಲಿದೆ 3 ಲಕ್ಷ ಟನ್ ಕಚ್ಚಾ ತೈಲ. ಈ ತೈಲವನ್ನ ಹೊತ್ತಿ ಬರ್ತಾ ಇರುವಂತಹ ಹಡಗುಗಳ ಮೇಲೆ ಯುದ್ಧ ನೌಕೆ ಕಣ್ಗಾವಲನ್ನ ಇಟ್ಟಿದೆ. ಮಾರ್ಚ್ 21ಕ್ಕೆ ಭಾರತದ ಬಂದರು ತಲುಪಲಿವೆ. ಶಿವಾಲಿಕ್ ಹಡಗು ಅಷ್ಟೊಳಗಡೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ, ಯಾಕಂದ್ರೆ ಟ್ರಂಪ್ ಈಗಾಗಲೇ ಕರೆ ಕೊಟ್ಟಿರುವಂತದ್ದು ನುಗ್ಗಿ ಹೊಡೆಯಿರಿ ಎನ್ನುವ ಮುಖಾಂತರವಾಗಿ. ಆದ್ರೆ ಈಗ ಹಡಗುಗಳ ರಕ್ಷಣೆಗೂ ಕೂಡ ಭಾರತೀಯ ನೌಕಾಪಡೆ ಮುಂದಾಗ್ತಾ ಇದೆ. ಮಾರ್ಚ್ 21ಕ್ಕೆ ಈ ಹಡಗುಗಳು ಬರುತ್ತೆ. ಆ ಸಂದರ್ಭದಲ್ಲಿ ಈಗ ಭಾರತದ ಬಂದರನ್ನ ತಲುಪಲಿವೆ. ಕೊಲ್ಲಿ ಕದನದ ಬೆನ್ನಲ್ಲೇ ಅಖಾಡಕ್ಕಿಳಿದಿರುವಂತದ್ದು ಭಾರತೀಯ ನೌಕಾಪಡೆ. ಪರ್ಷಿಯನ್ನ ಕೊಲ್ಲಿಯಲ್ಲಿ ಪಹರೆಗೆ ನಿಂತಿದ್ದಾರೆ ಭಾರತೀಯ ನೌಕಾಪಡೆ. ಹಾರ್ಮುಜ್ ಜಲಸಂಧಿಯಿಂದ ಹೊರಟಿರುವಂತಹ ಹಡಗುಗಳಿಗೆ ಭದ್ರತೆಯನ್ನ ನೀಡಲಾಗ್ತಾ ಇದೆ. ಭಾರತಕ್ಕೆ ಎಲ್ಪಿಜಿ ಹೊತ್ತು ಬರ್ತಾ ಇವೆ. ಹಡಗಿನ ರಕ್ಷಣೆಗೆ ಈಗ ತಂತ್ರಗಾರಿಕೆಯನ್ನು ಬಳಸಲಾಗ್ತಾ ಇದೆ. ಕೊಲ್ಲಿ ಕದನದ ಬೆನ್ನಲ್ಲೇ ಭಾರತೀಯ ನೌಕಾಪಡೆ ಈಗ ಅಖಾಡಕ್ಕಿಳಿದಿರುವಂತದ್ದು. ಅಂದ್ರೆ ಪರ್ಷಿಯನ್ ಕೊಲ್ಲಿಯಿಂದ ಭಾರತೀಯ ನೌಕಾಪಡೆ ಅಲ್ಲಿ ಪಹರೆಗೆ ಇಳಿತಾ ಇರುವಂತದ್ದು. ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳು ಹೊರಟಿವೆ. ಅದರ ಭದ್ರತೆಗೆ ಈಗ ಭಾರತೀಯ ನೌಕಾಪಡೆ ಇಳಿತಾ ಇದೆ. ಭಾರತಕ್ಕೆ ಎಲ್ಪಿಜಿ ಹೊತ್ತು ಬರ್ತಾ ಇವೆ. ಆ ಹಡಗಿನ ರಕ್ಷಣೆ ಮಾಡಬೇಕಾಗಿದೆ. ಸದ್ಯಕ್ಕೆ ಹಾರ್ಮುಜ್ ಅನ್ನು ದಾಟಿವೆ. ಭಾರತದ 2 ತೈಲ ಟ್ಯಾಂಕರ್ಗಳು ಭಾರತದ ಬಂದರಿನತ್ತ ಬರ್ತಾ ಇವೆ. ಶಿವಾಲಿಕ್ ನಂದಾದೇವಿ ನೌಕೆ 2 ತೈಲ ಟ್ಯಾಂಕರ್ಗಳಲ್ಲಿದೆ 3 ಲಕ್ಷ ಟನ್ ಕಚ್ಚಾ ತೈಲ. ಈ ತೈಲವನ್ನ ಹೊತ್ತಿ ಬರ್ತಾ ಇರುವಂತಹ ಹಡಗುಗಳ ಮೇಲೆ ಯುದ್ಧ ನೌಕೆ ಕಣ್ಗಾವಲನ್ನ ಇಟ್ಟಿದೆ. ಮಾರ್ಚ್ 21ಕ್ಕೆ ಭಾರತದ ಬಂದರು ತಲುಪಲಿವೆ. ಶಿವಾಲಿಕ್ ಹಡಗು ಅಷ್ಟೊಳಗಡೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ, ಯಾಕಂದ್ರೆ ಟ್ರಂಪ್ ಈಗಾಗಲೇ ಕರೆ ಕೊಟ್ಟಿರುವಂತದ್ದು ನುಗ್ಗಿ ಹೊಡೆಯಿರಿ ಎನ್ನುವ ಮುಖಾಂತರವಾಗಿ. ಆದ್ರೆ ಈಗ ಹಡಗುಗಳ ರಕ್ಷಣೆಗೂ ಕೂಡ ಭಾರತೀಯ ನೌಕಾಪಡೆ ಮುಂದಾಗ್ತಾ ಇದೆ. ಮಾರ್ಚ್ 21ಕ್ಕೆ ಈ ಹಡಗುಗಳು ಬರುತ್ತೆ. ಆ ಸಂದರ್ಭದಲ್ಲಿ ಈಗ ಭಾರತದ ಬಂದರನ್ನ ತಲುಪಲಿವೆ. ಕೊಲ್ಲಿ ಕದನದ ಬೆನ್ನಲ್ಲೇ ಅಖಾಡಕ್ಕಿಳಿದಿರುವಂತದ್ದು ಭಾರತೀಯ ನೌಕಾಪಡೆ. ಪರ್ಷಿಯನ್ನ ಕೊಲ್ಲಿಯಲ್ಲಿ ಪಹರೆಗೆ ನಿಂತಿದ್ದಾರೆ ಭಾರತೀಯ ನೌಕಾಪಡೆ. ಹಾರ್ಮುಜ್ ಜಲಸಂಧಿಯಿಂದ ಹೊರಟಿರುವಂತಹ ಹಡಗುಗಳಿಗೆ ಭದ್ರತೆಯನ್ನ ನೀಡಲಾಗ್ತಾ ಇದೆ. ಭಾರತಕ್ಕೆ ಎಲ್ಪಿಜಿ ಹೊತ್ತು ಬರ್ತಾ ಇವೆ. ಹಡಗಿನ ರಕ್ಷಣೆಗೆ ಈಗ ತಂತ್ರಗಾರಿಕೆಯನ್ನು ಬಳಸಲಾಗ್ತಾ ಇದೆ. ಕೊಲ್ಲಿ ಕದನದ ಬೆನ್ನಲ್ಲೇ ಭಾರತೀಯ ನೌಕಾಪಡೆ ಈಗ ಅಖಾಡಕ್ಕಿಳಿದಿರುವಂತದ್ದು. ಅಂದ್ರೆ ಪರ್ಷಿಯನ್ ಕೊಲ್ಲಿಯಿಂದ ಭಾರತೀಯ ನೌಕಾಪಡೆ ಅಲ್ಲಿ ಪಹರೆಗೆ ಇಳಿತಾ ಇರುವಂತದ್ದು. ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳು ಹೊರಟಿವೆ. ಅದರ ಭದ್ರತೆಗೆ ಈಗ ಭಾರತೀಯ ನೌಕಾಪಡೆ ಇಳಿತಾ ಇದೆ. ಭಾರತಕ್ಕೆ ಎಲ್ಪಿಜಿ ಹೊತ್ತು ಬರ್ತಾ ಇವೆ. ಆ ಹಡಗಿನ ರಕ್ಷಣೆ ಮಾಡಬೇಕಾಗಿದೆ. ಸದ್ಯಕ್ಕೆ ಹಾರ್ಮುಜ್ ಅನ್ನು ದಾಟಿವೆ. ಭಾರತದ 2 ತೈಲ ಟ್ಯಾಂಕರ್ಗಳು ಭಾರತದ ಬಂದರಿನತ್ತ ಬರ್ತಾ ಇವೆ. ಶಿವಾಲಿಕ್ ನಂದಾದೇವಿ ನೌಕೆ 2 ತೈಲ ಟ್ಯಾಂಕರ್ಗಳಲ್ಲಿದೆ 3 ಲಕ್ಷ ಟನ್ ಕಚ್ಚಾ ತೈಲ. ಈ ತೈಲವನ್ನ ಹೊತ್ತಿ ಬರ್ತಾ ಇರುವಂತಹ ಹಡಗುಗಳ ಮೇಲೆ ಯುದ್ಧ ನೌಕೆ ಕಣ್ಗಾವಲನ್ನ ಇಟ್ಟಿದೆ. ಮಾರ್ಚ್ 21ಕ್ಕೆ ಭಾರತದ ಬಂದರು ತಲುಪಲಿವೆ. ಶಿವಾಲಿಕ್ ಹಡಗು ಅಷ್ಟೊಳಗಡೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ, ಯಾಕಂದ್ರೆ ಟ್ರಂಪ್ ಈಗಾಗಲೇ ಕರೆ ಕೊಟ್ಟಿರುವಂತದ್ದು ನುಗ್ಗಿ ಹೊಡೆಯಿರಿ ಎನ್ನುವ ಮುಖಾಂತರವಾಗಿ. ಆದ್ರೆ ಈಗ ಹಡಗುಗಳ ರಕ್ಷಣೆಗೂ ಕೂಡ ಭಾರತೀಯ ನೌಕಾಪಡೆ ಮುಂದಾಗ್ತಾ ಇದೆ. ಮಾರ್ಚ್ 21ಕ್ಕೆ ಈ ಹಡಗುಗಳು ಬರುತ್ತೆ. ಆ ಸಂದರ್ಭದಲ್ಲಿ ಈಗ ಭಾರತದ ಬಂದರನ್ನ ತಲುಪಲಿವೆ. ಕೊಲ್ಲಿ ಕದನದ ಬೆನ್ನಲ್ಲೇ ಅಖಾಡಕ್ಕಿಳಿದಿರುವಂತದ್ದು ಭಾರತೀಯ ನೌಕಾಪಡೆ. ಪರ್ಷಿಯನ್ನ ಕೊಲ್ಲಿಯಲ್ಲಿ ಪಹರೆಗೆ ನಿಂತಿದ್ದಾರೆ ಭಾರತೀಯ ನೌಕಾಪಡೆ. ಹಾರ್ಮುಜ್ ಜಲಸಂಧಿಯಿಂದ ಹೊರಟಿರುವಂತಹ ಹಡಗುಗಳಿಗೆ ಭದ್ರತೆಯನ್ನ ನೀಡಲಾಗ್ತಾ ಇದೆ. ಭಾರತಕ್ಕೆ ಎಲ್ಪಿಜಿ ಹೊತ್ತು ಬರ್ತಾ ಇವೆ. ಹಡಗಿನ ರಕ್ಷಣೆಗೆ ಈಗ ತಂತ್ರಗಾರಿಕೆಯನ್ನು ಬಳಸಲಾಗ್ತಾ ಇದೆ. ಕೊಲ್ಲಿ ಕದನದ ಬೆನ್ನಲ್ಲೇ ಭಾರತೀಯ ನೌಕಾಪಡೆ ಈಗ ಅಖಾಡಕ್ಕಿಳಿದಿರುವಂತದ್ದು. ಅಂದ್ರೆ ಪರ್ಷಿಯನ್ ಕೊಲ್ಲಿಯಿಂದ ಭಾರತೀಯ ನೌಕಾಪಡೆ ಅಲ್ಲಿ ಪಹರೆಗೆ ಇಳಿತಾ ಇರುವಂತದ್ದು. ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳು ಹೊರಟಿವೆ. ಅದರ ಭದ್ರತೆಗೆ ಈಗ ಭಾರತೀಯ ನೌಕಾಪಡೆ ಇಳಿತಾ ಇದೆ. ಭಾರತಕ್ಕೆ ಎಲ್ಪಿಜಿ ಹೊತ್ತು ಬರ್ತಾ ಇವೆ. ಆ ಹಡಗಿನ ರಕ್ಷಣೆ ಮಾಡಬೇಕಾಗಿದೆ. ಸದ್ಯಕ್ಕೆ ಹಾರ್ಮುಜ್ ಅನ್ನು ದಾಟಿವೆ. ಭಾರತದ 2 ತೈಲ ಟ್ಯಾಂಕರ್ಗಳು ಭಾರತದ ಬಂದರಿನತ್ತ ಬರ್ತಾ ಇವೆ. ಶಿವಾಲಿಕ್ ನಂದಾದೇವಿ ನೌಕೆ 2 ತೈಲ ಟ್ಯಾಂಕರ್ಗಳಲ್ಲಿದೆ 3 ಲಕ್ಷ ಟನ್ ಕಚ್ಚಾ ತೈಲ. ಈ ತೈಲವನ್ನ ಹೊತ್ತಿ ಬರ್ತಾ ಇರುವಂತಹ ಹಡಗುಗಳ ಮೇಲೆ ಯುದ್ಧ ನೌಕೆ ಕಣ್ಗಾವಲನ್ನ ಇಟ್ಟಿದೆ. ಮಾರ್ಚ್ 21ಕ್ಕೆ ಭಾರತದ ಬಂದರು ತಲುಪಲಿವೆ. ಶಿವಾಲಿಕ್ ಹಡಗು ಅಷ್ಟೊಳಗಡೆ
ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ. ಯಾಕಂದ್ರೆ ಟ್ರಂಪ್ ಈಗಾಗಲೇ ಕರೆ ಕೊಟ್ಟಿರುವಂತದ್ದು ನುಗ್ಗಿ ಹೊಡೆಯಿರಿ ಎನ್ನುವ ಮುಖಾಂತರವಾಗಿ. ಆದ್ರೆ ಈಗ ಹಡಗುಗಳ ರಕ್ಷಣೆಗೂ ಕೂಡ ಭಾರತೀಯ ನೌಕಾಪಡೆ ಮುಂದಾಗ್ತಾ ಇದೆ. ಮಾರ್ಚ್ 21ಕ್ಕೆ ಈ ಹಡಗುಗಳು ಬರುತ್ತೆ. ಆ ಸಂದರ್ಭದಲ್ಲಿ ಈಗ ಭಾರತದ ಬಂದರನ್ನ ತಲುಪಲಿವೆ. ಕೊಲ್ಲಿ ಕದನದ ಬೆನ್ನಲ್ಲೇ ಅಖಾಡಕ್ಕಿಳಿದಿರುವಂತದ್ದು ಭಾರತೀಯ ನೌಕಾಪಡೆ. ಪರ್ಷಿಯನ್ನ ಕೊಲ್ಲಿಯಲ್ಲಿ ಪಹರೆಗೆ ನಿಂತಿದ್ದಾರೆ ಭಾರತೀಯ ನೌಕಾಪಡೆ. ಹಾರ್ಮುಜ್ ಜಲಸಂಧಿಯಿಂದ ಹೊರಟಿರುವಂತಹ ಹಡಗುಗಳಿಗೆ ಭದ್ರತೆಯನ್ನ ನೀಡಲಾಗ್ತಾ ಇದೆ. ಭಾರತಕ್ಕೆ ಎಲ್ಪಿಜಿ ಹೊತ್ತು ಬರ್ತಾ ಇವೆ. ಹಡಗಿನ ರಕ್ಷಣೆಗೆ ಈಗ ತಂತ್ರಗಾರಿಕೆಯನ್ನು ಬಳಸಲಾಗ್ತಾ ಇದೆ. ಕೊಲ್ಲಿ ಕದನದ ಬೆನ್ನಲ್ಲೇ ಭಾರತೀಯ ನೌಕಾಪಡೆ ಈಗ ಅಖಾಡಕ್ಕಿಳಿದಿರುವಂತದ್ದು. ಅಂದ್ರೆ ಪರ್ಷಿಯನ್ ಕೊಲ್ಲಿಯಿಂದ ಭಾರತೀಯ ನೌಕಾಪಡೆ ಅಲ್ಲಿ ಪಹರೆಗೆ ಇಳಿತಾ ಇರುವಂತದ್ದು. ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳು ಹೊರಟಿವೆ. ಅದರ ಭದ್ರತೆಗೆ ಈಗ ಭಾರತೀಯ ನೌಕಾಪಡೆ ಇಳಿತಾ ಇದೆ. ಭಾರತಕ್ಕೆ ಎಲ್ಪಿಜಿ ಹೊತ್ತು ಬರ್ತಾ ಇವೆ. ಆ ಹಡಗಿನ ರಕ್ಷಣೆ ಮಾಡಬೇಕಾಗಿದೆ. ಸದ್ಯಕ್ಕೆ ಹಾರ್ಮುಜ್ ಅನ್ನು ದಾಟಿವೆ. ಭಾರತದ 2 ತೈಲ ಟ್ಯಾಂಕರ್ಗಳು ಭಾರತದ ಬಂದರಿನತ್ತ ಬರ್ತಾ ಇವೆ. ಶಿವಾಲಿಕ್ ನಂದಾದೇವಿ ನೌಕೆ 2 ತೈಲ ಟ್ಯಾಂಕರ್ಗಳಲ್ಲಿದೆ 3 ಲಕ್ಷ ಟನ್ ಕಚ್ಚಾ ತೈಲ. ಈ ತೈಲವನ್ನ ಹೊತ್ತಿ ಬರ್ತಾ ಇರುವಂತಹ ಹಡಗುಗಳ ಮೇಲೆ ಯುದ್ಧ ನೌಕೆ ಕಣ್ಗಾವಲನ್ನ ಇಟ್ಟಿದೆ. ಮಾರ್ಚ್ 21ಕ್ಕೆ ಭಾರತದ ಬಂದರು ತಲುಪಲಿವೆ. ಶಿವಾಲಿಕ್ ಹಡಗು ಅಷ್ಟೊಳಗಡೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ. ಯಾಕಂದ್ರೆ ಟ್ರಂಪ್ ಈಗಾಗಲೇ ಕರೆ ಕೊಟ್ಟಿರುವಂತದ್ದು ನುಗ್ಗಿ ಹೊಡೆಯಿರಿ ಎನ್ನುವ ಮುಖಾಂತರವಾಗಿ. ಆದ್ರೆ ಈಗ ಹಡಗುಗಳ ರಕ್ಷಣೆಗೂ ಕೂಡ ಭಾರತೀಯ ನೌಕಾಪಡೆ ಮುಂದಾಗ್ತಾ ಇದೆ. ಮಾರ್ಚ್ 21ಕ್ಕೆ ಈ ಹಡಗುಗಳು ಬರುತ್ತೆ. ಆ ಸಂದರ್ಭದಲ್ಲಿ ಈಗ ಭಾರತದ ಬಂದರನ್ನ ತಲುಪಲಿವೆ. ಕೊಲ್ಲಿ ಕದನದ ಬೆನ್ನಲ್ಲೇ ಅಖಾಡಕ್ಕಿಳಿದಿರುವಂತದ್ದು ಭಾರತೀಯ ನೌಕಾಪಡೆ. ಪರ್ಷಿಯನ್ನ ಕೊಲ್ಲಿಯಲ್ಲಿ ಪಹರೆಗೆ ನಿಂತಿದ್ದಾರೆ ಭಾರತೀಯ ನೌಕಾಪಡೆ. ಹಾರ್ಮುಜ್ ಜಲಸಂಧಿಯಿಂದ ಹೊರಟಿರುವಂತಹ ಹಡಗುಗಳಿಗೆ ಭದ್ರತೆಯನ್ನ ನೀಡಲಾಗ್ತಾ ಇದೆ. ಭಾರತಕ್ಕೆ ಎಲ್ಪಿಜಿ ಹೊತ್ತು ಬರ್ತಾ ಇವೆ. ಹಡಗಿನ ರಕ್ಷಣೆಗೆ ಈಗ ತಂತ್ರಗಾರಿಕೆಯನ್ನು ಬಳಸಲಾಗ್ತಾ ಇದೆ. ಕೊಲ್ಲಿ ಕದನದ ಬೆನ್ನಲ್ಲೇ ಭಾರತೀಯ ನೌಕಾಪಡೆ ಈಗ ಅಖಾಡಕ್ಕಿಳಿದಿರುವಂತದ್ದು. ಅಂದ್ರೆ ಪರ್ಷಿಯನ್ ಕೊಲ್ಲಿಯಿಂದ ಭಾರತೀಯ ನೌಕಾಪಡೆ ಅಲ್ಲಿ ಪಹರೆಗೆ ಇಳಿತಾ ಇರುವಂತದ್ದು. ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳು ಹೊರಟಿವೆ. ಅದರ ಭದ್ರತೆಗೆ ಈಗ ಭಾರತೀಯ ನೌಕಾಪಡೆ ಇಳಿತಾ ಇದೆ. ಭಾರತಕ್ಕೆ ಎಲ್ಪಿಜಿ ಹೊತ್ತು ಬರ್ತಾ ಇವೆ. ಆ ಹಡಗಿನ ರಕ್ಷಣೆ ಮಾಡಬೇಕಾಗಿದೆ. ಸದ್ಯಕ್ಕೆ ಹಾರ್ಮುಜ್ ಅನ್ನು ದಾಟಿವೆ. ಭಾರತದ 2 ತೈಲ ಟ್ಯಾಂಕರ್ಗಳು ಭಾರತದ ಬಂದರಿನತ್ತ ಬರ್ತಾ ಇವೆ. ಶಿವಾಲಿಕ್ ನಂದಾದೇವಿ ನೌಕೆ 2 ತೈಲ ಟ್ಯಾಂಕರ್ಗಳಲ್ಲಿದೆ 3 ಲಕ್ಷ ಟನ್ ಕಚ್ಚಾ ತೈಲ. ಈ ತೈಲವನ್ನ ಹೊತ್ತಿ ಬರ್ತಾ ಇರುವಂತಹ ಹಡಗುಗಳ ಮೇಲೆ ಯುದ್ಧ ನೌಕೆ ಕಣ್ಗಾವಲನ್ನ ಇಟ್ಟಿದೆ. ಮಾರ್ಚ್ 21ಕ್ಕೆ ಭಾರತದ ಬಂದರು ತಲುಪಲಿವೆ. ಶಿವಾಲಿಕ್ ಹಡಗು ಅಷ್ಟೊಳಗಡೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ. ಯಾಕಂದ್ರೆ ಟ್ರಂಪ್ ಈಗಾಗಲೇ ಕರೆ ಕೊಟ್ಟಿರುವಂತದ್ದು ನುಗ್ಗಿ ಹೊಡೆಯಿರಿ ಎನ್ನುವ ಮುಖಾಂತರವಾಗಿ. ಆದ್ರೆ ಈಗ ಹಡಗುಗಳ ರಕ್ಷಣೆಗೂ ಕೂಡ ಭಾರತೀಯ ನೌಕಾಪಡೆ ಮುಂದಾಗ್ತಾ ಇದೆ. ಮಾರ್ಚ್ 21ಕ್ಕೆ ಈ ಹಡಗುಗಳು ಬರುತ್ತೆ. ಆ ಸಂದರ್ಭದಲ್ಲಿ ಈಗ ಭಾರತದ ಬಂದರನ್ನ ತಲುಪಲಿವೆ.